ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶು ಮಾಮಿ. ಇವತ್ತೊಂದು ಹಲಸಿನ ಎಲೆಯಲ್ಲಿ ನಾನು ಕಡುಬು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ. ಇದು ಸಿಹಿ ಕಡುಬು. ಇದು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಇದಕ್ಕೆ ನಾನಿಲ್ಲಿ ಮೊದಲು ಹಲಸಿನ ಎಲೆಯನ್ನು ಕೊಯ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಎಲೆಯನ್ನು ಕೊಯ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಇಷ್ಟು ದೊಡ್ಡ ಎಲೆಯನ್ನು ನಾನು ಕುಯ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ನನ್ನ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಕುಸ್ಲಕ್ಕಿನ. ನೋಡಿ ನಾನಿಲ್ಲಿ 1 ಪಾವಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಇದು ಸುಮಾರು 2-3 ಗಂಟೆ ನೆಂದಿದೆ. ಇದು ಕುಸ್ಲಕ್ಕಿ ತೊಗೊಂಡಿದ್ದೀನಿ, ನೀವು ಬೆಳ್ತಕ್ಕಿ ಬೇಕಾದರೆ ತೊಗೋಬೋದು. ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನೀಗ ನಾವು ರುಬ್ಕೊಂಬರೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದು ಕುಸ್ಲಕ್ಕಿ ಆಗಿರೋದ್ರಿಂದ ಇದು ಗಟ್ಟಿಯಾಗಿ ರುಬ್ಬಲಿಕ್ಕೆ ಆಗೋದಿಲ್ಲ. ಇದು ನೀರಾಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸ್ವಲ್ಪ ಈಗ ಬಿಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಒಂದು 5 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಬೇಗ ಗಟ್ಟಿ ಆಗ್ತದೆ ಇದು. ಇದು ಬೇಗ ಗಟ್ಟಿ ಆಗ್ತದೆ. ಗಟ್ಟಿ ಆಗಿದೆ ಈಗ, ಸಾಕು, ನಮಗೆ ಇಷ್ಟು ಗಟ್ಟಿ ಆದರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಿಹಿಗೆ. ಹಾಗಾಗಿ ಬೆಲ್ಲ ಸ್ವಲ್ಪ ತುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಫ್ಲೇವರಿಗೆ ಏಲಕ್ಕಿ ಪುಡಿನೂ ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಕಾಯಿ ಮತ್ತು ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಏಲಕ್ಕಿ ಪುಡಿ ಸಹ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ನಾನಿಲ್ಲಿ ಹಲಸಿನ ಎಲೆನ ನೀಟಾಗಿ ವಾಶ್ ಮಾಡಿಕೊಂಡು ತಂದಿಟ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ನೋಡಿ, ಈ ರೀತಿ ತ್ರಿಕೋನಾಕಾರವಾಗಿ ಅದನ್ನು ಸುತ್ಕೋಬೇಕಾಗ್ತದೆ. ಆನಂತರ ನಾನಿಲ್ಲಿ ತೆಂಗಿನ ಕಡ್ಡಿನ ಸ್ವಲ್ಪ ಹಿಂಗೆ ಚುಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಚುಚ್ಕೊಂಡಿದ್ದೀನಿ. ಈ ರೀತಿಯಾಗಿ ತ್ರಿಕೋನ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮಂಗಳೂರಿನಲ್ಲಿ ಜೂಲಿ ಅಂತ ಸಹ ಇದಕ್ಕೆ ಹೇಳ್ತಾರೆ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಈಗ ನಾವು ರುಬ್ಕೊಂಡಿದ್ದೀವಲ್ಲ ಆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ನೋಡಿ ಈ ರೀತಿಯಾಗಿ ಹಾಕಬೇಕು. ಅದು ಸುತ್ತ ಫುಲ್ಲು ಕವರ್ ಆಗೋ ಹಾಗೆ ಈ ರೀತಿ ಸುತ್ತ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಗಟ್ಟಿ ಇರ್ತದಲ್ಲ, ಬೇಗ ಆಗ್ತದೆ. ಅದು ಫುಲ್ ಕವರ್ ಆಗಬೇಕು ಒಳಗೆ ಎಲ್ಲ. ಈಗ ಇದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಅಲ್ಲೇ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಎಕ್ಸ್ಟ್ರಾ ಹಿಟ್ಟೆಲ್ಲ ಮೇಲೆ ಇರ್ತದಲ್ಲ ಅದರಲ್ಲೇ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಜೂಲಿಗೆ ಎಲ್ಲ ನಾನು ತುಂಬಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಸುತ್ತ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ನಾವು. ಈಗ ನಾನು ಎಲ್ಲದಕ್ಕೂ ತುಂಬಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ನೋಡಿ ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಮಾಡುವಾಗ ಸ್ವಲ್ಪ ಇಟ್ಟು ನಮಗೆ ಉಳಿತು, ಹಾಗಾಗಿ ನಾನು ಇಲ್ಲಿ ಬಾಳೆ ಎಲೆಯಲ್ಲಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಅದು ಹಲಸಿನ ಎಲೆದು ಖಾಲಿ ಆಯಿತು, ಹಾಗಾಗಿ ಸ್ವಲ್ಪ ಬಾಳೆ ಎಲೆಯನ್ನು ಬಾಡಿಸ್ಕೊಂಡಿದ್ದೀನಿ. ಉಳಿದಿರೋ ಹಿಟ್ಟಲ್ಲಿ ಬಾಳೆ ಎಲೆಯಲ್ಲಿ ಸಹ ಮಾಡ್ಕೋಬೋದು. ಬಾಳೆ ಎಲೆಯಲ್ಲಿ ನಾನು ಈ ರೀತಿಯಾಗಿ ರೊಟ್ಟಿ ಥರ ಮೊದಲು ತಟ್ಕೋಬೇಕು. ಫುಲ್ಲು ಈ ರೀತಿಯಾಗಿ ನಿಧಾನವಾಗಿ ತಟ್ಕೋಬೇಕು ನಾವು. ಅದಾಗಿ ಶೇಪ್ ಬರುತ್ತೆ ಅದು. ಹೀಗೆ ಇದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೈಡಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಅದನ್ನು ಹೀಗೆ ಮಡಚಿಬಿಟ್ಟು ಫೋಲ್ಡ್ ಮಾಡಿ ಅದರ ಸುತ್ತ ಸ್ವಲ್ಪ ಒತ್ತಿ ಫೋಲ್ಡ್ ಮಾಡ್ಕೋಬೇಕು. ಹಾಗೆ ಒಂದು 2 ಇತ್ತು, ನಾನು 2 ಮಾಡ್ಕೊಂಡಿದ್ದೀನಿ. ಎರಡು ಸಹ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ನೆಕ್ಸ್ಟ್ ಇದನ್ನು ನಾನಿಲ್ಲಿ ಕಡುಬಿನ ಪಾತ್ರೆಯಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಬೇಕಾದರೆ ಬೇಯಲಿಕ್ಕೆ ಇಡ್ಬೋದು. ನಾನಿಲ್ಲಿ ಕಡುಬಿನ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಎಲೆಯಲ್ಲಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸಹ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ. ನನಗೆ ಎಲೆಯಲ್ಲಿ ಒಂದು 2-3 ಆಗಿದೆ. ಹಾಗಾಗಿ ಈಗ ನಮ್ಮ ಜೂಲಿ ರೆಡಿಯಾಗಿದೆ. ಕಡುಬು, ಸಿಹಿ ಕಡುಬು ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ. ಬಿಸಿ ಬಿಸಿ ಕಡುಬು ರೆಡಿಯಾಗಿದೆ. ಈ ಜೂಲಿ ಅಥವಾ ಕಡುಬು ನಿಮಗೆ ಇಷ್ಟ ಆಗಿದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.